ಮಾಡ್ತಾ ಇದ್ದೀವಿ. ಎಲ್ಲರ ಮನವಿ ಮೇರೆಗೆ ನಮ್ಮ ಜನಸಂಖ್ಯೆ ಕಡಿಮೆ ತೋರಿಸಿದ್ದೀರಿ ಅನ್ನೋದು ನಮ್ಮ ಮೇಲೆ ಅಪಾದನೆ ಇತ್ತು. ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ನಾವು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಎಲ್ಲ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದನ್ನ ಮತ್ತೆ ಅದನ್ನ ಪರಿಶೀಲನೆ 10 ವರ್ಷ ಆಗೋಗಿದೆ. ಮತ್ತೆ ಜನಸಂಖ್ಯೆ ಮಾಡಬೇಕು ಅಂತೇಳಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ನಾನೆಲ್ಲರಿಗೂ ಮನವಿ ಮಾಡಿಕೊಡೋದು, ಎಲ್ಲ ಜಾತಿನೂ ಬಡವರಿದ್ದಾರೆ. ಹಿಂದುಳಿದವರು ಅಂತಂದ್ರೆ ಬರೀ ಒಂದೇ ಜಾತಿ ಅಲ್ಲ, ಎಲ್ಲ ಜಾತಿನೂ ಹಿಂದುಳಿದವರು ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು ನಾವು ಪ್ರತಿಯೊಂದು ಸರ್ವೆನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಕೋರ್ಟ್ ಅವ್ರು ಹೇಳಿದ್ದಾರೆ ಬಲವಂತ ಮಾಡಬೇಡಿ ಅಂತ. ಅದನ್ನ ನಾವು ಹೇಳ್ತಾ ಇದ್ದೀವಿ, ನಮ್ಮ ಸರ್ಕಾರ ಉದ್ದೇಶ ಬಡ ಜನತೆಗೆ ಯಾರು ನೊಂದಿದ್ದಾರೆ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನೀವು ನಮ್ಗೆ ಸೇರಿಸಿಲ್ಲ, ನಮ್ದು ಕರೆದಿಲ್ಲ, ನಮ್ಮ ಮನೆಗೆ ಬಂದಿಲ್ಲ ಅನ್ನೋದು ಬಿಟ್ಬಿಡಿ. ಆನ್ಲೈನಲ್ಲೂ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಿಮ್ಮ ಮನೆ ಬಾಗಿಲು ಬಂದು ಸ್ಟಿಕ್ಕರ್ ಹಾಕಿದ್ದೇವೆ. ಆನ್ಲೈನಲ್ಲೂ ಬಂದು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲ ಮತ್ತೆ ಬಂದು ಉಳ್ಕೊಂಡೋಗಿ ಇನ್ನ 3 ದಿನಗಳ ಕಾಲ ಅವಕಾಶ ಇದೆ. ಮುಖ್ಯಮಂತ್ರಿಗಳು ನಾನು ಇಬ್ರು ಸೇರಿ ಮೀಟಿಂಗ್ ಮಾಡಿ 7 ದಿನ ಮತ್ತೆ ರಜಾ ಕೂಡ ನಾವು ಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೆ ರಜಾ ಕೊಡಕ್ಕೆ ಆಗಲ್ಲ. ನೀವು ಕೂಡಲೇ 3 ದಿನದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೋಸ್ಕರ, ನಿಮ್ಮ ಸಮಾಜದ ಬಡತೆಗೋಸ್ಕರ ನೀವು ರಿಜಿಸ್ಟರ್ ಮಾಡಿಕೊಂಡು ನಿಮ್ಗೆ ಏನು ಅಭಿಪ್ರಾಯ ಇದೆ ಅಂತ ತಿಳಿಸಿ. ಯಾವ ಉತ್ತರಕ್ಕೆ ಇದಕ್ಕೆ ಪ್ರಶ್ನೆ ಕೊಡಬೇಕು ಉತ್ತರ ಕೊಡಿ. ಇಷ್ಟ ಇಲ್ವಾ ನಾನು ಇಷ್ಟೇ ಉತ್ತರ ಕೊಡೋದು ಅಂತ ಹೇಳಿ. ಇದು ನಿಮ್ಮೆಲ್ಲರ ಅನುಕೂಲಕ್ಕೆ. ಸೊ ಸರ್ಕಾರದ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಡ್ತಾ ಇದ್ದೇನೆ. ಎಲ್ಲ ಶಾಸಕರಿಗೆ, ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಸಿಬ್ಬಂದಿಗಳು ಕೂಡ ನಾನು ಮಾಡ್ಕೊಡ್ತಾ ಇದ್ದೇನೆ. ಎಲ್ಲರೂ ಸೇರಿ ಇದರಲ್ಲಿ ಮಾಡಿಬಿಟ್ಟು ಯಾರು ನಮ್ಗೆ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇದನ್ನ ಮಾಡಬೇಕು. ಈಗ ಕೆಲವು ಕಡೆ, ಕೆಲವು ಜಿಲ್ಲೆಯಲ್ಲಿ 70% ಆಗಿದೆ, ಕೆಲವು ಕಡೆ 90% ಆಗಿದೆ. ಬೆಂಗಳೂರು ನಗರದಲ್ಲಿ ಕಡಿಮೆ ಆಗಿದೆ. ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ, ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಇದು ನಿಮ್ಮ ಸಮಾಜಕ್ಕೆ, ಸಮಾಜದ ಎಲ್ಲ ಬಡವರಿಗೆ ನೀವು ನ್ಯಾಯವನ್ನು ಒದಗಿಸಬೇಕಾದ್ರೆ ಇದರಲ್ಲಿ ನೀವು ಪಾಲ್ಗೊಳ್ಬೇಕು ಅಂತೇಳಿ ನಮ್ರತೆಯಿಂದ ನಾನು ನಿಮ್ಮ ಅಧಿಕಾರಿಗಳ ಸ್ಪಂದಿಸ್ತಿಲ್ಲ ಅಂತ IAS ಅಧಿಕಾರಿಗಳು, ನಿಮ್ಮ ಜಿಲ್ಲೆ ಅಧಿಕಾರಿಗಳು ಸ್ಪಂದಿಸಿಲ್ಲ ಅನ್ನುವಂಥದ್ದು ಎಲ್ಲರೂ ಮಾಡ್ತಾ ಇದ್ದಾರೆ. ಕೆಲವು ಒತ್ತಡ ಹೇಳಿ ನಾವು ಸ್ವಲ್ಪ ಟೀಚರ್ಸ್ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಸರ್ಕಾರಿ ಸಿಬ್ಬಂದಿಯವರು ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ 12-15 ಮನೆಗಳಿಗೆ ಹೋಗಿ ಅರ್ಧ ಗಂಟೆ ಕೂತ್ಕೊಂಡು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. Our Prime Minister was a spokesman of the other government. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.